ರೇಣುಕಾಸ್ವಾಮಿ ಕೊಲೆಯಾಗಿ ತಿಂಗಳಾಗಿದೆ. ಪ್ರಕರಣದ ತನಿಖೆ ದಿನೇ ದಿನೇ ಚುರುಕುಗೊಳ್ತಾ ಇದೆ. ಪ್ರಕರಣ ಸಂಬಂಧ ಪೊಲೀಸರು ಬಗೆದಷ್ಟು ಸ್ಫೋಟಕ ಮಾಹಿತಿ ಬಿಚ್ಚಿಡ್ತಾ ಇದ್ದಾರೆ. ಪೊಲೀಸರು ಕಲೆ ಹಾಕ್ತಿರುವಂತಹ ಸಾಕ್ಷ್ಯಗಳು ಅಕ್ಷರಶಃ ಡಿ ಗ್ಯಾಂಗ್ಗೆ ಮುಳುವಾಗುವ ಸಾಧ್ಯತೆಗಳಿದ್ದಾವೆ. ಮತ್ತೊಂದೆಡೆ ಆರೋಪಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹಿಂಪಡೆದುಕೊಂಡಿರುವುದು ಅಚ್ಚರಿ ಮೂಡಿಸಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ಮಾಹಿತಿ. ತಾಂತ್ರಿಕ ಸಾಕ್ಷ್ಯ ಸಂಗ್ರಹಕ್ಕೆ ಖಾಕಿ ಮತ್ತೊಂದು ಪ್ಲಾನ್. ವಿಚಾರಣೆಗೆ ಗೈರಾದ ಪವಿತ್ರ ಗೌಡ ಆಪ್ತೆ ಸಮತಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ನಡೆದು ತಿಂಗಳೇ ಕಳೆದಿದೆ. ಪ್ರಕರಣ ಸಂಬಂಧ 17 ಆರೋಪಿಗಳ ಬಂಧನ ಆಗಿದೆ. ಆದರೆ ಬಂಧಿತರಿಂದ ಅವರ ಆಪ್ತರಿಗೆ ಮಾತ್ರ ಕಿರಿಕಿರಿ ತಪ್ಪಿಲ್ಲ. ಮೊದಲನೇ ಆರೋಪಿ ಪವಿತ್ರ ಗೌಡಳ ಆಪ್ತೆ ಸಮತಾ ಅಲಿಯಾಸ್ ಸ್ಯಾಮ್ಗೆ ಆರೋಪಿ ಧನರಾಜ್ ಹಣ ವರ್ಗಾವಣೆ ಮಾಡಿರುವ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಆದರೆ ಸಮತಾ ಅಲಿಯಾಸ್ ಸ್ಯಾಮ್ ಮಾತ್ರ ಇಂದು ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ದಾರೆ. ಜೈಲಿನಲ್ಲಿ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್. ತಾಲೂಕು ದಂಡಾಧಿಕಾರಿ ಸಮ್ಮುಖದಲ್ಲಿ ಗುರುತು ಪತ್ತೆ. ಇತ್ತ ಪ್ರಕರಣದ ತನಿಖಾ ಭಾಗವಾಗಿ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ನಡೆಸಲಾಗಿದೆ. ತುಮಕೂರು ಮತ್ತು ಬೆಂಗಳೂರು ಜೈಲಿನಲ್ಲಿ ಸಾಕ್ಷಿಗಳನ್ನ ಕರೆಸಿ ಗುರುತು ಪತ್ತೆ ಕಾರ್ಯ ನಡೆಸಲಾಗಿದೆ. ಈ ವೇಳೆ ತಾಲೂಕು ದಂಡಾಧಿಕಾರಿ ಸಮ್ಮುಖದಲ್ಲಿ 3 ಆರೋಪಿಗಳನ್ನ ಗುರುತಿಸಲಾಗಿದೆ. 2 ಆರೋಪಿಗಳನ್ನ ತುಮಕೂರು ಜೈಲಿನಲ್ಲಿ ಗುರುತು ಹಿಡಿದ್ರೆ ಮತ್ತೋರ್ವ ಆರೋಪಿಯನ್ನ ಪರಪ್ಪನ ಅಗ್ರಹಾರದಲ್ಲಿ ಪತ್ತೆ ಮಾಡಲಾಗಿದೆ. ಇತರೆ ಖೈದಿಗಳ ಜೊತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳನ್ನ ನಿಲ್ಲಿಸಿ ಸಾಕ್ಷಿಗಳಿಗೆ ಹಂತಕರನ್ನ ಗುರುತಿಸುವಂತೆ ಸೂಚಿಸಲಾಯಿತು. ಅದರಂತೆ 3 ಆರೋಪಿಗಳ ಗುರುತು ಪತ್ತೆ ಮಾಡಿದ್ದಾರೆ ಎನ್ನಲಾಗಿದೆ. ಸಂಗ್ರಹಿಸಿರುವ ಮಹತ್ವದ ಮಾಹಿತಿ ಏನು? ಇನ್ನು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಗ್ಗೆ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ತನಿಖಾ ತಂಡ ಮುಂದಾಗಿದೆ. ಇದಕ್ಕಾಗಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಸಹಾಯ ಪಡೆದುಕೊಂಡಿದ್ದಾರೆ. ಸಿಡಿಆರ್, ಐಪಿಡಿಆರ್ ಮತ್ತು ಸಿಎಪಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಕಾಲ್ ಡೀಟೇಲ್ಸ್ ರೆಕಾರ್ಡ್, ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ಸ್, ಸೆಂಟ್ರಲೈಸ್ಡ್ ಆಕ್ಸೆಸ್ ಪೋರ್ಟಲ್ ಮಾಹಿತಿ ಕಲೆ ಹಾಕಲು ಮುಂದಾಗಿದ್ದಾರೆ. ಇದರಿಂದ ಆರೋಪಿಗಳು ಮಾಡಿರುವ ಕರೆಗಳ ವಿವರ, ಯಾರ ಜೊತೆ ಎಷ್ಟು ಬಾರಿ ಎಷ್ಟು ಸಮಯ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಸಿಗಲಿದೆ. ಯಾವ ಮೊಬೈಲ್ನಲ್ಲಿ ಎಷ್ಟು ಸಮಯ ಇಂಟರ್ನೆಟ್ ಬಳಕೆಯಾಗಿದೆ, ಯಾವ ವೆಬ್ಸೈಟ್ ಹಾಗೆ ಆ್ಯಪ್ ಬಳಸಲಾಗಿದೆ ಅನ್ನೋ ಮಾಹಿತಿ ಕೂಡ ಬಹಿರಂಗವಾಗಲಿದೆ. ಈ ಮೂಲಕ ಆರೋಪಿಗಳ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳನ್ನ ಖಾಕಿ ಗಟ್ಟಿಗೊಳಿಸ್ತಾ ಇದೆ. ಇದಿಷ್ಟೇ ಅಲ್ಲದೆ ಆರೋಪಿಗಳಾದ ದೀಪಕ್ ಹಾಗೆ ನಂದೀಶ್ಗೆ ಸಂಬಂಧಿಸಿದಂತೆ ಪೊಲೀಸರು 2 ಪೆನ್ ಡ್ರೈವ್ ಸಿದ್ಧಪಡಿಸಿದ್ದಾರೆ. ಈ ಇಬ್ಬರ ಮೊಬೈಲ್ನ ಗೂಗಲ್ ಟೈಮ್ಲೈನ್ ಡಾಟಾ ಸಂಗ್ರಹಿಸಿದ್ದಾರೆ. ಅಂದ್ರೆ ಇವರಿಬ್ಬರು ಕೊಲೆ ನಡೆದ ದಿನ ಎಲ್ಲೆಲ್ಲಿ ಓಡಾಡಿದ್ರೋ ಅದರ ಮಾಹಿತಿಯನ್ನ ಪೆನ್ ಡ್ರೈವ್ನಲ್ಲಿ ಶೇಖರಿಸಲಾಗಿದೆ. ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ರು ಎನ್ನುವುದಕ್ಕೆ ಈ ಪೆನ್ ಡ್ರೈವ್ಗಳಲ್ಲಿರುವಂತಹ ಡಾಟಾ ಮಹತ್ವದ್ದು ಎನ್ನಲಾಗಿದೆ. ಹಾಗೇನೆ ಇನ್ನೂ ಒಂದು ಸಾಕ್ಷ್ಯ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮುಳುವಾಗಲಿದೆ. ಅಂದ್ರೆ ಹಲ್ಲೆಗೆ ಬಳಸಲಾಗಿದ್ದ ವಸ್ತುಗಳ ಫಿಂಗರ್ ಪ್ರಿಂಟ್ ಮಾದರಿ ಸಂಗ್ರಹಿಸಿದ್ದ ಪೊಲೀಸರು ಅವುಗಳನ್ನ FSLಗೆ ಕಳುಹಿಸಿದ್ರು. ಈಗ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿದೆ ಎನ್ನಲಾಗಿದೆ. ಫಿಂಗರ್ ಪ್ರಿಂಟ್ ಪಡೆದಂತಹ ವಸ್ತುವಿನಿಂದಲೇ ಹಲ್ಲೆ ಮಾಡಿದ್ದಕ್ಕೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ ಎಂದು ಮರಣೋತ್ತರ ಪರೀಕ್ಷೆ ವರದಿ ಬಂದ್ರೆ ಆರೋಪಿಗಳಿಗೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ FSL ತಜ್ಞ ದಿನೇಶ್ ರಾವ್ ಅವರೇ ಹೇಳಿಕೆ ನೀಡಿರುವ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ವಿರುದ್ಧ ಒಂದೊಂದೇ ಭಯಾನಕ ಸಾಕ್ಷಿಗಳು ಸಿಗ್ತಿವೆ. ಈ ಎಲ್ಲ ಸಾಕ್ಷಿಗಳು ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದಲೇ ಕೊಲೆ ಮಾಡಲಾಗಿದೆ ಅನ್ನೋ ಗುಮಾನಿ ಮೂಡಿಸ್ತಾ ಇದೆ. FSL ತಜ್ಞರ ವರದಿಯಲ್ಲಿ ಏನ್ ಬರುತ್ತೋ, ಡಿ ಗ್ಯಾಂಗ್ ವಿರುದ್ಧ ಇನ್ನು ಏನೇನು ಸಾಕ್ಷ್ಯ ಸಂಗ್ರಹವಾಗುತ್ತೋ ಕಾದ್ ನೋಡಬೇಕಾಗಿದೆ. ಸಂತೋಷ್ ಪಟೇಲ್, ಕ್ರೈಮ್ ಬ್ಯೂರೋ, TV5 ಕನ್ನಡ, ಬೆಂಗಳೂರು.